ಇದು ಇತಿಹಾಸ ನಿರ್ಮಿತ ಕಾರ್ಯಕ್ರಮ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ನಮ್ಮವರಿದ್ದೀರಿ. ಅವರ ಹೆಸರನ್ನು ಯಾರು ತೋರಂಗಿಲ್ಲ. ಬಿಜಾಪುರ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ವರ್ ಅವರು, ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ಮ್ಯಾಕೇರಿ ಅವರು, ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿಯವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮ್ ಚೌಗಲ ಅವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮರಾನಿ ಅವರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹೊಗ್ಗೇರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಹಾದಿಮನಿಯವರು, ವಿವೇಕ್ ಗಂಟಿಯವರು, ಬೆಳಗಾವಿ ಜಿಲ್ಲೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಯಪ್ಪ ಬಾನ್ಸಿಯವರು, ಹಿರಿಯ ರೈತ ಮುಖಂಡರಾಗಿರ್ತಕ್ಕಂಥ ಅಣ್ಣಪ್ಪ ಹಳ್ಳೂರವರು, ನಮ್ಮ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಪದ್ಮಣ್ಣ ಉಂಡ್ರಿಯವರ ಆದಿಯಾಗಿ ನಮ್ಮೆಲ್ಲ ರೈತ ಮುಖಂಡರು ತಮ್ಮೆಲ್ಲರೂ ಕೂಡ ಕ್ಷಮೆಯನ್ನು ಹೆಸರು ತಗೊಂಡಿಲ್ಲ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಶಿವಗುಂಸಿ ಗ್ರಾಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರಿಗೂ ಯುವಕರಿಗೂ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಸಮಯನೂ ಬಹಳ ಆಗ್ಯದ. ನಾ ಏನ್ ಬಹಳ ಮಾತನಾಡಂಗಿಲ್ಲ. ಮೂರೇ ಮಾತಿನೊಳಗೆ ನನ್ನ ಮಾತನ್ನ ಮುಗಿಸ್ತೀನಿ. ಮೊದಲನೇದಾಗಿ ಏನು ಖುಷಿ ಆಗ್ಯದ ಅಂತಂದ್ರೆ, ಯಾವ್ದಾದ್ರು ಗುರ್ಲಾಪುರಕ್ಕಿಂತ ಮುಂಚಿತವಾಗಿ ಯಾವ್ದಾದ್ರು ಹಳ್ಳಿ ಒಳಗ ರೈತ ಸಂಘ ಉದ್ಘಾಟನೆ ಮಾಡ್ತೀವಿ ಅಂತಂದಾಗ ಒಂದು 4 ಜನ ಹಿರಿಯರು ಬರೋರು, ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳೋರು. ಇವತ್ತು ದೇವನ್ಸಿ ಗ್ರಾಮದೊಳಗೆ ನಮ್ಮ ಕಿರಣ್ ಗೌಡಪ್ಪನವರು, ಅನೇಶ್ ಕಿಳೆಗಾಯಿಯವರು, ಗಿರಿಮಲ್ಲ ಗುರುಸ್ವಾಮಿ ಅವರು, ಸಂಗಮೇಶ್ ಅಂಬಿ ಅವರು, ದಯಾನಂದ ಗುರುಸ್ವಾಮಿ ಅವರು, ಸತಿಗೌಡರವರು, ನಾರಗೊಂಡವರು, ಅಂಚನಾಳ್ ಅವರು, ಚೇತನ್ ಹಳ್ಳೂರವರು ಎಲ್ಲ ಯುವಕರು ಕೂಡ್ಕೊಂಡು ಪ್ರತಿಯೊಂದು ಮನೆಗಳಿಗೆ ಹೋದಾಗ ಯಾವ ರೀತಿ ಸ್ಪಂದನೆಯನ್ನು ಕೊಟ್ಟರು ಅಂತಂದ್ರ, ಸರ್ವಧರ್ಮ ಸಮಾನತ್ವದ ಒಂದು ಯಾವ್ದಾದ್ರು ಗ್ರಾಮದೊಳಗೆ ಜಾತ್ರೆ ಮಾಡಿದ್ರೆ ಹೆಂಗೆ ಸಹಕಾರ ಕೊಡ್ತಾರಲ್ಲ, ನೀವು ಕಟ್ರಿ ಏನು ಬೇಕಾದ ಆರ್ಥಿಕ ಸಹಾಯ ಕೊಡ್ತಾರೆ ಅಂತ ಕೊಟ್ಟಾರಲ್ಲ, ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ತಾವೇನು ಬೆಂಬಲವನ್ನು ಕೊಟ್ಟಿರಿ, ಗುರು ತಮಗೆ ಆಯುಷ್ಯವನ್ನು ಕೊಡ್ಲಿ. ಎರಡನೇ ಮಾತು ಏನ್ ಹೇಳ್ತೀನಿ ಅಂತಂದ್ರೆ, ಇವತ್ ಯಾಕೆ ನಾವು ಹಳ್ಳಿ ಒಳಗ ರೈತ ಸಂಘ ಉದ್ಘಾಟನೆ ಮಾಡಾಕತ್ತೀವಿ ಅಂದ್ರೆ ಏನೂ ಸ್ವಾರ್ಥ ಇಲ್ಲ. ಬರಗ ಗುರ್ಲಾಪುರದ ಸನ್ಮಾನ್ಯ ಚೋಣಪ್ಪ ಪೂಜಾರಿ ಅವರು ಈ ಎಲ್ಲ ರೈತ ಮುಖಂಡರ ನೇತೃತ್ವದೊಳಗೆ 25 ಲಕ್ಷ ಜನ ಏನಾದ್ರೂ ನಾವು ಸೇರಿದ್ದಾದ್ರೆ ಕಬ್ಬಿಗೆ 4,500 ರೂಪಾಯಿ ತಗೊಂಡಾಗ್ತೀವಿ. ಈಗಾಗಲೇ ಹೇಳಿದ್ರು 4,500 ಯಾಕೆ ಈ ವರ್ಷ ಹೇಳಿದ್ನಿ ಅಂತಂದ್ರ, ನಮ್ಮ ಕರ್ನಾಟಕದಿಂದ ಎಲ್ಲಾ ಫ್ಯಾಕ್ಟರಿಗಳಿಂದ 20,000 ಕೋಟಿ ಟ್ಯಾಕ್ಸ್ ಹೋಗ್ತದ. ಬರೀ 6,000 ಕೋಟಿ ನಾವು ವಾಪಸ್ ಇಸ್ಕೊಂಡ್ರೆ 1,000 ರೂಪಾಯಿ ಬರ್ತದ. ಫ್ಯಾಕ್ಟರಿ ಅವ್ರು 200 ಕೊಟ್ರೆ 4,500 ರೂಪಾಯಿ ಸಿಗ್ತದೆ. ನಮಗಿದು ಮೊದಲು ಗೊತ್ತಾಗ್ತದೆ. ಗುರ್ಲಾಪುರ ಹೋರಾಟದೊಳಗೆ ಬಹಳ ಜನ ಹೇಳ್ತಿರ್ತಾರೆ. ಇಲ್ಲಿ ನಮ್ಮ ಕೆಲವು ಜನ ಹಿರಿಯರು, ಸತಿಗೌಡರು, ನಾರಗೊಂಡವರು, ಗುರುಜಿಗರ ಸಮಾಧಾನ ಅಂತ ಇರ್ತಾರೆ. ನಮ್ಮದಂಗ ಗಟ್ಟಿ ಧ್ವನಿ ಆಗ್ತಿರ್ಲಿಲ್ಲ ಗುರ್ಲಾಪುರದವರು. ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ ಅಂತಂದ್ರ ನಡೆದಂತೆ ನುಡಿ, ನುಡಿದಂತೆ ನಡಿ, ಇದೇ ಜನ್ಮ ಕಡಿ ಅಂತ ಹೇಳ್ತದ. ಹೆಂಗ ಬದುಕಬೇಕಂತಂದ್ರ, ಮುಕ್ತಿ ಅನ್ನೋದು ಎಲ್ಲೋ ಘಟ ಬಿಟ್ಟ ಗುಡ್ಡಕ್ಕೆ ಹೋಗಿ ಧ್ಯಾನ ಮಾಡಿ ಸಾಧನ ಮಾಡಿ ತಪಸ್ಸು ಮಾಡೋದಲ್ಲ, ಜನರ ಮಧ್ಯೆ ಇರಬೇಕು. ಪ್ರಾಮಾಣಿಕತೆಯಿಂದ ಬದುಕಿದ್ದಾದ್ರೆ, ನಿಸ್ವಾರ್ಥತೆಯಿಂದ ಬದುಕಿದ್ದಾದ್ರೆ ನಿನ್ನ ಜನ್ಮ ನಡೆದಾಡುವಾಗ ನಿಂತಲ್ಲೇ ಮುಕ್ತಿ ಆಗ್ತದ ಅಂತ ಹೇಳ್ತಾರ. ಇದು ಸೇಗುಣಿಸಿ ಸಾಮಾನ್ಯ ಊರಲ್ಲ. ಕನೇರಿ ಮಠಕ್ಕ, ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಮೂಲ ಮಠಕ್ಕೆ ಗುರುಗಳು ಕೊಟ್ಟಂತ ಪುಣ್ಯಭೂಮಿ ಅದ. ಸಿಟಿಮನಿ ಮಠಕ್ಕೆ ಇಂಚಗೇರಿ ಸಂಪ್ರದಾಯ ಕಲ್ಮೇಶ್ವರ ಮಹಾರಾಜರು ಕೊಟ್ಟಂತ ಪುಣ್ಯಭೂಮಿ ಅದ. ದುಂಡಪ್ರಭು ಮಹಾರಾಜರು ಕೊಟ್ಟಂತ ಪುಣ್ಯಭೂಮಿ ಅದ. ಇವತ್ತ ಡಾಕ್ಟರ್ ಭಾರತಿ ಮಹಾಸ್ವಾಮಿಗಳು ಬಂದ ಇಲ್ಲಿ ವೇದಾಂತ ಮಾಡ್ತಕ್ಕಂಥ ಪುಣ್ಯಭೂಮಿಯೊಳಗೆ ಯುವ ಘಟಕ ಉದ್ಘಾಟನೆ ಆಗ. ಈ ಗ್ರಾಮ ಇನ್ನೂ ಒಂದು ಐತಿಹಾಸಿಕ ಅದ. ಇದೇನ ಯಲ್ಲಮ್ಮ ದೇವಿಯ ಪೂಜಾರಿಗಳ ಒಂದು ಕಾಲದೊಳಗೆ ಮಳಿ ಬರ್ಲಾರದೊಳಗೆ ಭಂಡಾರ ಆರಿಸಿ ಕಂಬಳಿ ಆರಿಸಿದ್ರ ಮಳಿ ತರಿಸಿರ್ತಕ್ಕಂಥ ಪುಣ್ಯಭೂಮಿ ಅದ. ಒಂದು ಮಾತ, ನಾನೇನು ರಾಜಕಾರಣ ಮಾತನಾಡಂಗಿಲ್ಲ. ಗುರ್ಲಾಪುರದೊಳಗೆ ಅಷ್ಟ್ಯಾಕೆ ಗಟ್ಟಿ ಧ್ವನಿ ನಮ್ಮದು ಆಯ್ತು ಅಂತಂದ್ರ, ನಾವು ಕೇಳಿದ್ದು ನನ್ನ ಮಠಕ್ಕೆ, ನನ್ನ ಮನೆಗೆ, ನನ್ನ ಜಾತಿಗೆ, ನನ್ನ ಊರಿಗೆ ಕೇಳಿದಿಲ್ಲ ಹಣವನ್ನ. ಇಡೀ ಕನ್ನಡ ನಾಡಿನ 31 ಜಿಲ್ಲೆಗಳಿರ್ತಕ್ಕಂಥ ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಎಲ್ಲಾ ದೂರ ಇಟ್ಟು ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತರಿಗೆ ಬೆಲೆ ಕೊಡ್ರಿ ಅಂತ ಗುರ್ಲಾಪುರ ಕ್ರಾಸ್ ಕೊಡ್ತೀವಿ. ಅವಾಗ ನಮ್ಮ ಜಿಲ್ಲೆಯ ಒಬ್ಬ ರಾಜಕಾರಣಿ ಒಂದು ಮಾತಂದ್ರು. ಅದು ಒಬ್ಬ ಅಧಿಕಾರಿ ಮುಂದೆ ಮಾತನಾಡುವಂದ್ರಂತ, ಅವ ಇಂಚಗೇರಿ ಮಠದ ಸ್ವಾಮಿ ಚೋಣಪ್ಪ ಪೂಜಾರಿ ಕುಂತಾರ, 50 ರೂಪಾಯಿ ತಗೊಂಡ್ತಿರ್ಲಿ ಅಂತಂದ್ರು. ನಮಗವ್ರಿಗೆ ಏನ್ ಸೀಮೆ ಜಗಳದ, ಏನ್ ವೈಯಕ್ತಿಕ ದ್ವೇಷ ಅದ?
ಸನ್ಯಾಸಿಗೆ ವೈರಿ ಇರ್ತಾನ್ರಿ ಭೂಮಿ ತೇಲಿಗಾಗಿ ಎಲ್ಲರೂ ನಮ್ಮವರಪ್ಪ ಇವರೆಲ್ಲ. ಹಂಗಂದಾಗ ನಾ ಅಂದೆ ಇದು ಸಾಮಾನ್ಯ ಅಂದಿದ್ದ ಭೂಮಿ ಒಳಗೆ ಹುಟ್ಟಿದಲ್ಲಪ್ಪ, ಅಗ್ನಿ ಶಿವಗಳ ಪುಣ್ಯ ಭೂಮಿಯಾಗ ಹುಟ್ಟ್ಯದ, ಹಾರುಗೇರಿ ದೇವ್ರ ಕೊಂಡ ಜನ ಭೂಮಿಯಾಗ ಬದುಕಾಕತ್ತದ, 300 ತಗೊಂಡ ತೀರ್ಥ ತಾಕತ್ತದ ನಾವು ರಾಜಕಾರಣ ನೋಡಿ. ಅದಕ್ಕಾಗಿ ರಾಜಕಾರಣಿಗಳಿಗೆ ನೇರವಾಗಿ ಮಾತನಾಡ್ತಕ್ಕಂಥ ಪ್ರಸಂಗ ಬಂತು. ಅದಕ್ಕೆ ಶಿವಗಳು, ಸಿದ್ಧಾರೂಢರು, ಕಲ್ಮೇಶ್ವರ ಮಹಾರಾಜರು, ಬಾವುಸಾಹೇಬ್ ಮಹಾರಾಜರು, ಗಿರಿಮಲೇಶ್ವರ ಮಹಾರಾಜರು ಎಲ್ಲರೂ ಬೆನ್ನಿಗೆ ನಿಂತರು. ನೀವೆಲ್ಲ ಲಕ್ಷಾಂತರ ಜನ ಧರ್ಮ ಪಕ್ಷ ಜಾತಿ ಎಲ್ಲಾ ಊರು ಹೊರಗೆ ಬಿಟ್ಟ ಹಣ ಕೊಟ್ರಿ, ಅನ್ನ ಕೊಟ್ರಿ. ಇವತ್ತು ನಿಮ್ಮೂರು ಗ್ರಾಮ ಘಟಕದೊಳಗೆ ಭಾಗವಹಿಸಿ ಅನ್ನೋದಕ್ಕಿಂತ ನಿಮ್ಮೆಲ್ಲರಿಗೆ ಏನು ಧನ್ಯವಾದ ಸಲ್ಲಿಸ್ತೀನಿ ಅಂದ್ರೆ, ಈ ಶ್ರೀವಂಶಿ ಗ್ರಾಮದೊಳಗೆ ಇರ್ತಕ್ಕಂಥ ಎಲ್ಲಾ ತಾಯಂದರಿಗೆ, ಹಿರಿಯರಿಗೆ, ಯುವಕರಿಗೆ ನೀವೇನು ಅನ್ನ ಕೊಟ್ಟಿರಲ್ಲ, ಹಣ ಕೊಟ್ಟಿರಲ್ಲ, ಅಕ್ಕಿ ಕೊಟ್ಟಿರಲ್ಲ, ನಿಮ್ಮೆಲ್ಲರ ಪಾದಕ ಬಿದ್ದು ನಾನು ಧನ್ಯವಾದ ಸಲ್ಲ. ನಾವು ಕೇಳಿದ್ದ ರೈತರ ಸಲುವಾಗಿ. ಮೊನ್ನೆ ಬರೇ ರೈತ ಸಂಘ ಅಂತಂದ್ರ ಬರೇ ರೈತರಷ್ಟೇ ಕೇಳ್ತಾರಂತಲ್ಲ, ಇಡೀ ರಾಜ್ಯದೊಳಗೆ 2,86,000 ಸರ್ಕಾರಿ ಹುದ್ದೆಗಳು ಖಾಲಿ ಅದಾವ. 5 ವರ್ಷ ಕೋವಿಡ್ದಿಂದ ಒಂದೇ ಒಂದು ಸರ್ಕಾರಿ ಹುದ್ದೆಯನ್ನು ಕರೆದಿಲ್ಲ. ಧಾರವಾಡದೊಳಗೆ ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿ, ಕಮಿಷನರ್ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡತಕ್ಕಂಥ ಅವಕಾಶ ಕೊಟ್ಟಾಗ ಈ ರೈತ ಸಂಘದ ತಾಕತ್ ಹೆಂಗದ ಅಂತಂದ್ರ, ಬೆಂಗಳೂರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಆಗ್ಲಿಕ್ಕೆ ಹೋದಾಗ 2 ನಿಮಿಷ ಮಾತನಾಡಿ, ಗುರುಜಿ ನಾನು ಆಮೇಲೆ ಮಾತಾಡ್ತೀನಿ, ನಿಮ್ ಫೋನ್ ನಂಬರ್ ಕೊಟ್ಟವ್ರಿ ಅಂತಂದ್ರು. ಮುಖ್ಯಮಂತ್ರಿಗಳ ಫೋನ್ ನಂಬರ್ ಕೇಳಿದಾಗ ನಾನು ಕೊಡ್ಲಿಲ್ಲ. ಏನ್ ಹೇಳಿದೆ ಅಂತಂದ್ರ, ಸರ್ ನಾನು ಅತನಿಯಿಂದ ಡೀಸೆಲ್ ಹಾಕೊಂಡು ಬಂದು ಯಾವುದೇ ರಾಜಕೀಯ ವ್ಯಕ್ತಿಯಾಗಿ ಬಂದಿಲ್ಲ, 10 ಲಕ್ಷ ವಿದ್ಯಾರ್ಥಿಗಳ ಪರವಾಗಿ ಬಂದಿನಿ, ಅರ್ಧ ತಾಸು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಕೊಡಬೇಕಲ್ಲ, ಅವ್ರು ಹುಬ್ಬಳ್ಳಿ ಧಾರವಾಡ ಸಂಪೂರ್ಣ ಬಂದ್ ಮಾಡಿ ತೋರಿಸ್ತೀನಂತ. ಅವಾಗ ಮುಖ್ಯಮಂತ್ರಿಗಳು ವಾಪಸ್ ಬಂದು ಹೇಳಿದ್ರು, ಗುರುಜಿ ಅರ್ಧ ತಾಸು ನಮಗೆ ಅವಕಾಶ ಕೊಡ್ತೀವಿ. ಅವಾಗ ಅರ್ಧ ಗಂಟೆ ನಾವು ಮಾತಾಡಿ ರಾಜ್ಯದ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನದ ಅಂತಂದ್ರ, ಧಾರವಾಡದೊಳಗೆ ಒಬ್ಬ ವಿದ್ಯಾರ್ಥಿನಿ ರೈಲ್ವೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಾಳ, ಒಬ್ಬ ವಿದ್ಯಾರ್ಥಿ ನೇಣು ಹಾಕೊಂಡಾನ, ಒಬ್ಬ ವಿದ್ಯಾರ್ಥಿ 10 ವರ್ಷ ಓದಾಕತ್ತೀನಿ, ನೌಕರಿ ಇರ್ತಿಲ್ಲ, ವಾಪಸ್ ಮನೆಗೆ ಹಳ್ಳಿಗೆ ಹೋದ್ರೆ ಅಪಮಾನ ಆಗ್ತದ ಅಂತೇಳಿ ಅಸ್ವಸ್ಥ ಮಾನಸಿಕ ಆಗಿ ದವಾಖಾನೆಗೆ ಅಡ್ಮಿಟ್ಟದ. ಇದೆಲ್ಲದರ ಸಲುವಾಗಿ ಮುಖ್ಯಮಂತ್ರಿ ಜೊತೆ ಮನವರಿಕೆ ಮಾಡಿದಾಗ ಈಗ ಸದ್ಯ ಎಷ್ಟು ಕರೆದಂದ್ರೆ 72,177 ಹುದ್ದೆಗಳನ್ನು ರಾಜ್ಯದೊಳಗೆ ಕರೆದಾರೆ ರೈತ ಸಂಘದ ತಾಕತ್ತು. ಯಾಕೆ ಮಾತು ನೆನಪು ಮಾಡ್ಕೊನಿ ಅಂತಂದ್ರ, ವಿದ್ಯಾರ್ಥಿಗಳ ಪರವಾಗಿ, ಸರ್ವೇರ ಪರವಾಗಿ ಮನೆ ಕೆವಿ ಖಾಸಗೀಕರಣ ಮಾಡಿದ್ರು ಅಂತಂದ್ರ, ಇವತ್ತು ಮೊಬೈಲ್ ಒಳಗೆ ಹಂಗ GB ಹಾಕ್ತಿರಲ್ಲ, ಮೆಮರಿ ಕಾರ್ಡ್ ಹಾಕ್ತಿರಲ್ಲ, ಒಂದು ದಿನ ಬಿಲ್ ಕಟ್ ಆಯ್ತಂದ್ರ ಮೋಟಾರ್ ಚಾಲು ಇರ್ತದ, ನೀರ್ ಚಾಲು ಇರ್ತದ, ರಾತ್ರಿ 12 ಬಂದ್ ಆಗ್ತದ್ರ ಮೋಟರ್ ಅಲ್ಲೇ ಬಂದ್ ಆಗ್ತದ, ಕರೆನ್ಸಿ ಹಾಕ್ತದ್ರ ಮಾತ್ರ ಚಾಲು ಆಗ್ತದ. ರೈತ ಎಲ್ಲಿಂದ ಬಿಲ್ ತುಂಬಬೇಕು? ಅದಕ್ಕಾಗಿ ನಾನೇನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ, ಒಂದೇ ಮಾತು ನನ್ನ ಮಾತು ಮುಗಿಸ್ತೀನಿ. ತಾವೆಲ್ಲ ಮನೆಯೊಳಗ ಯಾರಾದ್ರೂ ರಾಜಕಾರಣಿ, ಮಠಾಧೀಶರು, ಯಾರು ಹಿರಿಯರು ಬಂದ್ರೆ ಮಕ್ಕಳನ್ನ ಪರಿಚಯ ಮಾಡಿಸ್ತಿರ್ತೀವಿ. ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಮನೆ ಕೆಲಸ ಮಾಡೋ ಭೂಮಿ ತಾಯಿ ಮಡಿಗಳು ಬಿಡೋ ಅದಾನ ಬಿಡ್ರಿ ಅಂತೀವಿ. ಹಂಗ ಅನ್ಬೇಡ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ ದೊಡ್ಡವ ಸಣ್ಣವಲ್ಲಾದ, ಮೇಲು ಕೀಳು ಅಲ್ಲಾದ, ಭೂಮಿ ತಾಯಿ ಮಡಿಗಳೊಳಗೆ ಬೆವರು ಸುರಿಸ್ ಅನ್ನವನ್ನ ದುಡಿದು ಈ ಜಗತ್ತೆಲ್ಲವನ್ನ ಜೀವನ ಕೆಟ್ಟತಕ್ಕಂಥ ರೈತ ನನ್ನ ಮಗ ಶ್ರೇಷ್ಠದ ಅಂತ ಅಭಿಮಾನ್ಯ ಪರಿಚಯ ಮಾಡಿ. ಒಟ್ಟಾರೆ ಬಹಳ ಜನ ಮಾತಾಡ್ತಿರ್ತಾರೆ, ರೈತರಿಗೆ ಹೆಣ್ಣು ಕೊಡಂಗಿಲ್ಲ, ಹೆಣ್ಣು ಕೊಡಂಗಿಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಆದ್ರ ಮುಂದೊಂದು ದಿನ ಈ ಗ್ರಾಮದೇವಿ ಯಲ್ಲಮ್ಮ ದೇವಿ ಆದಿಯಾಗಿ ಕಲ್ಮೇಶ್ವರ ಮಹಾರಾಜರ ಆಶೀರ್ವಾದದಿಂದ ಕೆಲವರು ಕಾಲ ಬರ್ತದ ಅಂತಂದ್ರ, ನಿಮ್ಮ ಕಬ್ಬಿಗೆ ಏನಾದ್ರು 5,500 ಪ್ರತಿ ಟನ್ ಕಬ್ಬಿಗೆ ಬಿಲ್ ಆದ್ರ IAS IPS ಮಕ್ಕಳ ಸಹಿತ ನಿಮ್ಗೆ ಒಂದು ರೈತರಿಗೆ ಹೆಣ್ಣು ಕೊಡೋ ಕಾಲ ಬರ್ತದೆ. ನಮಗ್ ಬಹಳ ಮಂದಿ ಕೇಳ್ತಿರ್ತಾರೆ, ಇಷ್ಟೆಲ್ಲಾ ಹೋರಾಟ ಮಾಡಿ ಏನ್ ಲಾಭ ಅದರಿ, ಏನ್ ಲಾಭ ಅದ? ಏನ್ ಲಾಭ ಇಲ್ಲ. ಇಡೀ ನಾಡಿನೊಳಗ 31 ಜಿಲ್ಲೆಯೊಳಗ ಪ್ರತಿಯೊಬ್ಬ ರೈತ ಒಂದು ತುತ್ತನ್ನ ಬಾಯೊಳಗೆ ಹಾಕುವಾಗ ಎಲ್ಲ ಏನ್ ಮುಖಂಡರು ಕುಂತಾರಲ್ಲ, ಇವರೆಲ್ಲ ಮನಿ ಮಠ ಎಲ್ಲಾ ಬಿಟ್ಟು ನಮ್ಮ ಸಲುವಾಗಿ ಹೋರಾಟ ಮಾಡಾಕತ್ತಾರ ಅಂತ ಅವ್ರು ನೆನೆಸ್ಕೊಂಡು ತುತ್ತು ಬಾಯಾಗ ಹಾಕಿದ್ರೆ ಸಾಕು, ಸಾರ್ಥಕ ಆಗಿ. ನಂದ ಒಂದೇ ಕನಸು, ನಾವೇನ ಕೈಯಾಗ ಬಂಗಾರ ಹಾಕ್ಬೇಕು, ಕಿರೀಟ ಹಾಕೋಬೇಕು, ಕಟ್ಟಡ ಕಟ್ಟಬೇಕಂತ ಏನಿಲ್ಲ. ಒಂದು ಏನು ಕನಸದ ಅಂತಂದ್ರ, 31 ಜಿಲ್ಲೆಗಳೊಳಗ ಯಾವುದೇ ರೈತ ತನ್ನ ಮಗಳದು ಮದುವೆ ಫಿಕ್ಸ್ ಆಯ್ತಂದ್ರ, ಮಗನ ಶಿಕ್ಷಣಕ್ಕಾಗಿ ಅಡ್ಮಿಷನ್ ಹಣ ತುಂಬಬೇಕಾದ್ರ
ಯಾವುದೇ ಬ್ಯಾಂಕ್ಗಳು ಸಾಲ ತೆಗೆಸಬಾರ್ದು, ತನ್ನ ಜಮೀನ್ ನೋಂದ್ ಕರಾರು ಮಾಡಿ ಮತ್ತೊಬ್ಬರ ಕಡೆ ಬಡ್ಡಿಯಂಗ್ ಹಣ ತೆಗೆಸಬಾರ್ದು. ಆ ರೈತ ಮನಿ ಒಳಗೆ ಹೋಗಿ ಟ್ರೆಜರಿ ಒಳಗೆ ಹಣ ತಂದ ರೊಕ್ಕ ತುಂಬುವಂತ ಸಾಮರ್ಥ್ಯ ಯಾವಾಗ ರೈತರಿಗೆ ಬರ್ತೈತಲ್ಲ ಅವಾಗ ನಮ್ಮ ಜನ್ಮ ಸಾರ್ಥಕ, ಸ್ವಾತಂತ್ರ್ಯ ಬಂದಿದ್ದಕ್ಕೂ ಸಾರ್ಥಕ. ಎಷ್ಟ ಕನಸದ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ. ಗುರ್ಲಾಪುರ ಹೋರಾಟ ಇರ್ಬೋದು, ನೀರಾವರಿ ಹೋರಾಟ ಇರ್ಬೋದು, ರಸ್ತೆ ಇರ್ಬೋದು, ಯಾವುದೇ ಒಂದು ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ಇದ್ದಾಗ ಇವತ್ತೆಂಗ ಶ್ರೀಗುಂಡ್ಸಿ ಗ್ರಾಮದೊಳಗ ಈ ಸಿದ್ದಾರೂಢ ಆಶ್ರಮದೊಳಗೆ ಹೆಂಗ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ನಾವು ಎಲ್ಲ ಕೂಡಿವಲ್ಲ, ಹೋರಾಟದೊಳಗ ರಾಜಕಾರಣ ಅಂತ ಬಂದಾಗ ನಿಮಗೆ ತಿಳಿದು ಮಾಡ್ಕೊ. ರಾಜಕಾರಣ ಅಂತ ಬಂದಾಗ ನಿಮ್ಮ ಊರಾಗ ನೀವು ಏನ್ ಬೇಕಾದ ಮಾಡ್ಕೊ. ರೈತ ಸಂಘ ಹೋರಾಟ, ರೈತ, ತಾಯಿ, ತಾಯ್ನಾಡು, ಭೂಮಿ ನಮ್ಮ ಬೆಲೆ ಅಂತ ಬಂದಾಗ ನಾವೆಲ್ಲರೂ ಹೆಂಗ ಗುರ್ಲಾಪುರದಾಗ ಗಟ್ಟಿಯಾಗಿವಲ್ಲ, ಈ ವರ್ಷ ಗುರ್ಲಾಪುರದಾಗ ನಮಗೆ ಕನಿಷ್ಠ ಗುರಿ ಅದ 25 ಲಕ್ಷ ಮಂದಿ ಸೇರಿಸಬೇಕಂತ ಹೇಳಿ. ಅಷ್ಟೇನಾದ್ರೂ ಸಾರ್ಥಕ ಆಯ್ತು ಅಂತಂದ್ರ ಈಗ ಸಕ್ರೆ ರೇಟ್ ಹೆಚ್ಚಾಗ್ಯದ, ಇಥಿನಾಲ್ ಹೆಚ್ಚಾಗ್ಯದ, FRP ಹೆಚ್ಚಾಗ್ತದೆ, MSP ಎಲ್ಲ ಹೆಚ್ಚಾಗ್ತದ. 4,500 ರೂಪಾಯಿ ಕೇಳಬೇಕಂತ ಗುರಿ ಇಟ್ಕೊಂಡಿವಿ. ನಿಮ್ಮೆಲ್ಲರ ಸಹಕಾರಿಯಲ್ಲಿ ತಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ನನ್ನ 2 ಮಾತುಗಳು ತಮ್ಮೆಲ್ಲರ ಸ್ವಾಗತ.